ಎಲ್ಲರಿಗೂ ನಮಸ್ಕಾರ. ನೋಡಿ, ಇದು ಫುಲ್ ವಿಡಿಯೋ ಅನ್ನೋದು ಕಂಪ್ಲೀಟಾಗಿ ನೋಡಿದ್ರೆ ಅರ್ಥ ಆಗುತ್ತೆ. ಇದು ಏನಂದರೆ ಮೈನು ವೆಯ್ಟಿಂಗ್ ಚಾರ್ಜ್ ಬಗ್ಗೆ ಹೊಸದಾಗಿ ಅಪ್ಡೇಟ್ ಬಂದಿದೆಯಲ್ಲ, ಹಂಗಾಗಿ ಅದು ಒಂದ್ಸರಿ ಚೆಕ್ ಮಾಡೋಣ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಇದು ದೊಡ್ಡಬಳ್ಳಾಪುರದಿಂದ ಇಂಡಸ್ಟ್ರಿಯಲ್ ಏರಿಯಾದಿಂದ ಅಂಜನಾಪುರ ಅಂಜನಾಪುರದ ಹತ್ರ ಇದು ಅನ್ಲೋಡ್ ಆಗಿದ್ದು. ಇದು ನೋಡಿದ್ದು ಸ್ಟಾರ್ಟಿಂಗಲ್ಲಿ ಇದು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಇದು ಯಾವ ಥರ ಇದೆ ನೋಡಿ. ಟೈಮಿಂಗ್ಸ್ ಅನ್ನೋದು ನಾವು ವೇಟ್ ಮಾಡಿರೋ ಟೈಮಿಂಗ್ಸ್ ಅನ್ನೋದು ರೆಕಾರ್ಡ್ ಆಗ್ತಾ ಇದೆ. ಕಂಪ್ಲೀಟಾಗಿ ನೋಡಿ ಹೇಳ್ತೀನಿ, ಹಂಗೆ ಅರ್ಥ ಆಗುತ್ತೆ. ಮತ್ತು ಅಲ್ಲಿ ಎಂಡಿಂಗಲ್ಲಿ ನಾನು ಡ್ರಾಪ್ ಪಾಯಿಂಟ್ ಹೋದ್ಮೇಲೆ ಟೈಮಿಂಗ್ಸ್ ಅನ್ನೋದು ರೆಕಾರ್ಡ್ ಆಗ್ತಿದೆಯಲ್ಲ, ಕೆಳಗಡೆ 4 ನಿಮಿಷ ವೆಯ್ಟಿಂಗ್ ಚಾರ್ಜಸ್ ಬಿದ್ದಿದೆ ಅಂತ ಕೆಳಗಡೆ ತೋರಿಸ್ತಿದೆ. ಅದು ಬಟ್ ಇಲ್ಲಿ ನೋಡಿ, ಅದೆಲ್ಲ ಆದಮೇಲೆ 140 ನಿಮಿಷ ವೆಯ್ಟಿಂಗ್ ಮಾಡಿದ್ದೀವಿ ಅಂತ ತೋರಿಸಿದೆ. ಆದರೆ ಇಲ್ಲಿ ಮಾತ್ರ 106 ನಿಮಿಷ ಮಾತ್ರ ವೆಯ್ಟಿಂಗಲ್ಲಿ ತೋರಿಸಿದೆ. ಈ ಥರ ಬಂದರೆ ನಾವು ಯಾವ ಥರ ಮಾತಾಡೋಕ್ಕಾಗುತ್ತೆ, ಏನು ಮಾತಾಡೋಕೆ. ಅದಕ್ಕೆ CRR ನಂಬರ್ ಇಟ್ಟಿದ್ದೀನಿ, ಒಂದ್ಸರಿ ಚೆಕ್ ಮಾಡಿ. ಅದಾದ ನಂತರ 2ನೇ ಟ್ರಿಪ್ಪು ಬಂದುಬಿಟ್ಟು ಕೋನನಕುಂಟೆಯಿಂದ ಕೊರಿಯರ್ ಬಾಕ್ಸ್ಗಳು ತುಂಬಿಕೊಂಡು ಸಿಟಿ ಮಾರ್ಕೆಟ್ ಟಿಂಬರ್ ಲೇಔಟಾಗೆ ತಗೊಂಡೋಗಿ ಇದು ಖಾಲಿ ಮಾಡಿದ್ದಾಯಿತು. ಅಲ್ಲಿ ಹೋದರೆ ಅಲ್ಲಿ ಯಾರೂ ಇರಲಿಲ್ಲ, ಆಫೀಸ್ನವ್ರು ಯಾರೂ ಇರಲಿಲ್ಲ, ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗಿದ್ರು. ಅಷ್ಟೊತ್ತಾಗಿ ಯಾರು ಇರ್ತಾರೆ ಇಲ್ಲಿ ರಾತ್ರಿ 2 ಗಂಟೆನಾಗೆ. ಹಂಗಾಗಿ ಡೈರೆಕ್ಟ್ ಗಾಡಿಗೆ ಶಿಫ್ಟ್ ಮಾಡಿದ್ದಾಯಿತು. ಗಾಡಿ ಶಿಫ್ಟ್ ಮಾಡ್ಕೊಂಡು ಅವರು ಆಲ್ಟ್ ಮಾಡ್ಕೊಂಡು ಬೆಳಗ್ಗೆ ಎತ್ಕೊಂಡು ಹೋಗೋರೆ. ಓಕೆ ಫ್ರೆಂಡ್ಸ್, ಈ 2 ಬಾಡಿಗೆಯಿಂದ 3800 ರೂಪಾಯಿ ಬಾಡಿಗೆ ಆಗಿದೆ. ಇವತ್ತಿನ ಅಪ್ಡೇಟ್ ಇಷ್ಟು. ಓಕೆ ಫ್ರೆಂಡ್ಸ್, ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.